ಓಕೆ, ಈಗ ನಿನ್ನೆ ಅರೆಸ್ಟ್ ಮಾಡಿದರೆ A1, A2, A3 ಆರೋಪಿ ಅಂತ ಮೂವರನ್ನು ನಾಳೆ ತನಕ ಕಸ್ಟಡಿಯಲ್ಲಿ ಇಟ್ಕೊಳ್ತಾರೆ. ಮತ್ತು ಈಗ ಇನ್ವೆಸ್ಟಿಗೇಷನ್ ಒಂದು ಭಾಗ ಅನ್ನುವಂತೆ ಇವತ್ತು ವಿಧಾನಸೌಧಕ್ಕೆ ಪಾಕ್ ಪ್ರೇಮಿಗಳನ್ನ ಕರೆತಂದು ಸ್ಥಳ ಮಹಜರು ಕೂಡ ಮಾಡ್ತಾರೆ. ವಿಧಾನಸೌಧದಲ್ಲಿ ಸ್ಥಳ ಮಹಜರು ಮಾಡ್ತಾರೆ ಪೊಲೀಸರು. ಎಂಥದ್ದೇ ಪ್ರಕರಣ ಇರಲಿ, ಹೀಗಿದ್ದಾಗ ಸ್ಥಳ ಮಹಜರು ಕಾಮನ್. ಸಂಜೆ ಬಳಿಕ ಆರೋಪಿಗಳು ವಿಧಾನಸೌಧಕ್ಕೆ ಬರ್ತಾರೆ ಪೊಲೀಸರ ಜೊತೆಗೆ. ಮತ್ತೆ ಮರುಸೃಷ್ಟಿ ಮಾಡಿ ಪೊಲೀಸರಿಂದ ಸ್ಥಳ ಮಹಜರು ಅಂದ್ರೆ ನಾಜೀರ್ ಅವ್ರು ಎಲ್ಲಿ ನಿಂತಿದ್ರು, ನಾಜೀರ್ ಖಾನು ನೀವೆಲ್ಲಿ ನಿಂತಿದ್ರಿ, ಏನಂತ ಕೂಗುದ್ರಿ, ಇವೆಲ್ಲವೂ ಕೂಡ ವಾಪಸ್ ಮರುಸೃಷ್ಟಿ ಮಾಡ್ತಾರೆ. ಅಂದ್ರೆ ಅದೇ ಸ್ಥಳ ಮಹಜರಿನ ಪ್ರಕ್ರಿಯೆ ಅದು. ಮೊಹಮ್ಮದ್ ಶಫಿ ನಾಶಿಪುಡಿ ಅರೆಸ್ಟ್ ಆಗಿರುವಂತಹ A1 ಆರೋಪಿ, ಹಾಗೆ ಇನ್ನೂ ಇಬ್ರು ಆರೋಪಿಗಳು, ಒಬ್ಬ ಡೆಲ್ಲಿಯವ ಮತ್ತೊಬ್ಬ ಬೆಂಗಳೂರಿನ ಹುಡುಗ, ಮೂವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಈಗ ವಿಧಾನಸೌಧ ಪೊಲೀಸರು ಈ ರೀತಿಯಾಗಿ ಮೂವರನ್ನ ಅರೆಸ್ಟ್ ಮಾಡಿರೋ ಪ್ರಕರಣದಲ್ಲಿ ನಾಶಿಪುಡಿ ಕೂಡ ಒಬ್ರು, ಅದರಲ್ಲೂ A1 ಆರೋಪಿ. ವಿಚಾರ ತಿಳಿತಾ ಇದ್ದಂತೆ ಕುಟುಂಬಸ್ಥರು ತೀರಾ ಆಘಾತಕ್ಕೊಳಗಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಒಂದಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕೊಡ್ತಾರೆ, ನೋಡ್ತಾ ಹೋಗೋಣ. ಅವರ ಸಹೋದರಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಏನಾಯ್ತು, ಏನಾದ್ರು ಈ ಘಟನೆ ಬಗ್ಗೆ ಗೊತ್ತಾ? ಗೊತ್ತಿಲ್ರಿ, ನನಗೆ ಏನಿಲ್ಲ ಗೊತ್ತಿಲ್ರಿ. ಅವ್ನು ಅಂತಾನಿಲ್ರಿ, ಅವನು ತಮ್ಮ ಅಂತಾನಿಲ್ರಿ, ಮಾಡ್ಯಾರಿ ಅವ್ರಿಗೆ. ಇವನ ತಮ್ಮನ್ರಿ, ನಮ್ಮ ಅಕ್ಕರ 6 ಜನ ಅದಾರಿ, 6 ಜನ ಅದಾರಿ ನಾವು ಅಕ್ಕ ತಂಗಿರಿ. ಈ ಕೆಲಸ ಮಾಡ್ರಿಕ್ಕಿಲ್ಲ ನಿಮ್ಮ ಸಹೋದರ? ಏನಂತಾನಿಲ್ರಿ ನಮ್ಮ ಅಣ್ಣ ತಮ್ಮ. ಯಾವಾಗ ಅದು ಮಾಡಿಲ್ರಿ, ಯಾರ ಇದು ಮಾಡ್ಯಾರ್ರಿ. ನನ್ಗೆ ಮೆಣಸಿನ್ಕಾಯಿ ವ್ಯಾಪಾರ ಎಷ್ಟು ವರ್ಷದಿಂದ ಮಾಡತ್ತಾರ್ರಿ? ನಮ್ಮ ಅಪ್ಪಾರು ಮಾಡ್ತಿದ್ರಿ. ಅವ್ರ ಕಾಲದಿಂದನೂ ಮಾಡ್ತಾರೆ. ಈಗೇನು ಅರೆಸ್ಟ್ ಮಾಡಾರಲ್ರಿ? ಗೊತ್ತಿಲ್ರಿ ನನ್ಗೆ. ಹಂಗೆ ಬಂದ್ರಿ ನಾನು ಮಾತಾಡ್ತಕ್ಕಂತೇಳಿ ಕೇಳಾಕಂತೇಳಿ ಏನಾಗೈತಂತೇಳಿ ಮನೆಯವ್ರನ್ನೆಲ್ಲ ಮಾತಾಡ್ಸಕ್ ಬಂದಿದ್ರಿ? ಹ್ಞೂ ರೀ. ನಮ್ಮ ತಾಯಾರ ಅದರದ್ದು ಮತ್ತೇಳಿ ಮಾತಾಡ್ತಕ್ಕ ಬಂದಿಲ್ಲ. ಕುಟುಂಬದ ಸಹೋದರಿ ಕೂಡ ಕಣ್ಣೀರ್ತಾ ಇರುವಂಥದ್ದು. ಅಂದರೆ ಅವ್ರಿಗೆ ಪ್ರಕರಣದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಆದರೆ ನಮ್ಮ ಸಹೋದರ ಈ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಸಹೋದರಿ ಹೇಳಿರುವಂಥದ್ದು.